ಮುಂದಗಡೆ ಬಸ್ ಸಿಗ್ನಲಲ್ಲಿ ಇರೋದನ್ನು ಅದಕ್ಕೆ ಹೋಗಿ ಗುದ್ದಿದ್ದಾರೆ, ಡೆತ್ ಆಗಿದ್ದಾರೆ ಸರ್. ಆಮೇಲೆ ಮೇಡಮ್ ಸಿಕ್ಕಾಕೊಂಡಿದ್ದಾರೆ, ಕಾಲು ಸಿಕ್ಕಾಕೊಂಡಿದ್ದಾರೆ ಅಂತ ನಮಗೆ ಮೆಸೇಜ್ ಬಂತು. ನಾವು ಇಮಿಡಿಯೇಟಾಗಿ ಬಂದು ನಮ್ಮ ಕೈಲಾಗಿದ್ದ ಪ್ರಯತ್ನ ನಾವು ಮಾಡಿದ್ವಿ ಸರ್. ಡ್ರೈವರು ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ ಹೇಗೆ ಸರ್? ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ ಸರ್. ಡ್ರೈವರ್ ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಇನ್ನು ಒಂದು 4-4 ಜನ ಇಂಜುರಿ ಇದ್ದಾರೆ ಅಂತ ನಮಗಿನ್ನ ಮಾಹಿತಿ ಸರಿ ಗೊತ್ತಿಲ್ಲ. ಬಟ್ ನಮಗೆ ಬಂದಿದ್ದ ಕಾಲ್ ಪ್ರಕಾರ ಈ ಅಮ್ಮ ಸಿಕ್ಕಾಕೊಂಡಿದ್ರು ಅಂತ, ಕಾಲು ಸಿಕ್ಕಾಕೊಂಡಿದ್ದು ಮೆಸೇಜ್ ಬಂತು. ನಾವು ಇಮಿಡಿಯೇಟಾಗಿ ಬಂದು ಮಾಡಿದ್ವಿ ಸರ್. ಅವ್ರ ಕಾಲು ಸುರಕ್ಷಿತವಾಗಿತ್ತು ಹೇಗೆ? ಸುರಕ್ಷಿತವಾಗಿದೆ ಸರ್, ಏನು ತೊಂದರೆ ಇಲ್ಲ. ಆ ತಲೆ ಮಾತ್ರ ಸ್ವಲ್ಪ ಗಾಯ ಆಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆಂಬುಲೆನ್ಸ್ ಬಂದೆ ಕಾಲು ಸಿಕ್ಕಾಕೊಂಡಿತ್ತು ಸರ್. ನಾವು ಕ್ರೋಬಾರ್ ಮತ್ತೆ ಸ್ಪ್ರೆಡರ್ ತಗೊಂಡು ರೆಸ್ಕ್ಯೂ ಮಾಡೋಕ್ಕೆ ಪ್ರಯತ್ನ ಪಟ್ವಿ. ಅದು ಇದಾಗಿತ್ತು ಸರ್, ಅದು ಹೇಳಿದ್ವಿ. ತುಂಬಾನೇ ಜಾಮ್ ಆಗಿಬಿಟ್ಟಿತ್ತು. ನೋಡಿದ್ವಿ, ಸಿಚುವೇಶನ್ ನೋಡಿದ್ವಿ, ತುಂಬಾ ಜಾಮ್ ಆಗಿಬಿಟ್ಟಿತ್ತು ಮೇಡಮ್ ಕಾಲು. ಆಮೇಲೆ ನಾವು ಪ್ರಯತ್ನ ಪಟ್ವಿ, ಆದರೂ ನಾವು ಇದು ಮಾಡಿದ್ವಿ ಸರ್, ಹೇಳಿದ್ವಿ. ಇದರಿಂದ ಕ್ರೇನ್ ಸಹಾಯದಿಂದ ಸ್ವಲ್ಪ ನಮ್ಗೆ ಹೆಲ್ಪ್ ಆಯ್ತು ಸರ್. ನೋಡಿ, ನಮಗೆ 8:45 ಕಾಲ್ ಬಂದು ಸರ್. ಕಾಲ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಸಚಿವಾಲಯದಿಂದ ಗಾಡಿನ ಟರ್ನ್ಔಟ್ ಮಾಡಿದ್ವಿ. ಗಾಡಿ ಟರ್ನ್ಔಟ್ ಮಾಡಿ ಇಲ್ಲಿ ಸ್ಪಾಟಿಗೆ ಬಂದು ಇಮಿಡಿಯೇಟ್ ಆಗಿ ನಾವು ಏನು ಆಕ್ಸಿಡೆಂಟ್ ಆಗಿತ್ತು, ನಾವು ಬರೋದ್ರ ಡ್ರೈವರ್ಗೆ ತಲೆಗೆ ಪಟ್ಟಾಗಿತ್ತು, ಅವ್ರು ಇಮಿಡಿಯೇಟ್ ಅಲ್ಲಿ ಆಂಬುಲೆನ್ಸ್ಲಿ ಶಿಫ್ಟ್ ಮಾಡಲಾಯಿತು. ನೆಕ್ಸ್ಟ್ ಒಬ್ಬರು ಲೇಡಿ, ಒಬ್ಬರು 40 ವರ್ಷ ಆಗಿರ್ಬೋದು, ಆ ಲೇಡಿ ಹೆಣ್ಮಗಳು ಡ್ರೈವರ್ ಸೀಟಿಂದ ಸಿಕ್ಕಾಕೊಂಡಿದ್ರು. ಅವ್ರನ್ನ ಇಮಿಡಿಯೇಟ್ ಆಗಿ ನಮ್ಮಲ್ಲಿರುವಂಥ ರೆಸ್ಕ್ಯೂ ಟೂಲ್ಸ್ ಅನ್ನ ತೆಗೆದುಕೊಂಡು ಅದನ್ನ ಎಲ್ಲ ಫಸ್ಟ್ ಅಲ್ಲಿ ಏನೇನು ಅದು ಕಾಲಿದಾಗಿತ್ತು ಅಂದೆಲ್ಲ ಬಿಡಿಯಾಗಿ ಒಂದು ಸ್ವಲ್ಪ ಮೆಟಲ್ ಐಟಮ್ಸ್ ಎಲ್ಲ ತೆಗೆದು ಲೂಸ್ ಮಾಡಿ ಮೇಲೆ ಕ್ರೇನ್ ತರಿಸಿ, ಕ್ರೇನ್ ಮುಖಾಂತರ ಅದನ್ನ ನಾವು ಲೂಸ್ ಮಾಡಿ ಇಮಿಡಿಯೇಟ್ ಆಗಿ ಏನ್ ಮಾಡಿದ್ವಿ, ಆ ಲೇಡಿನ ರೆಸ್ಕ್ಯೂ ಮಾಡಿ ಆಂಬುಲೆನ್ಸ್ ಮುಖಾಂತರ ನಾವು ಸೇಂಟ್ ಮಾರ್ಥಾಸ್ ಹಾಸ್ಪಿಟಲ್ ಕಳಿಸ್ಕೊಟ್ಟಿದೀವಿ. ಅವ್ರ ಪ್ರಾಣಾಪಾಯಕ್ಕೆ ಏನಾಗಿಲ್ಲ, ಜಸ್ಟ್ ಕಾಲೆಲ್ಲ ಇಂಜುರಿ ಆಗಿದೆ, ಅವ್ರ ಟ್ರೀಟ್ಮೆಂಟ್ ಆಗುತ್ತೆ. ಇಷ್ಟು ನಾವು ನಮ್ಮ ಟೀಮಿಂದ, ನಾವು ನಮ್ಮ ಫೈರ್ ಸರ್ವಿಸ್ ಇಂದ ನಾವು ಕೆಲಸ ಮಾಡಿದ್ವಿ. ಅದು ಡ್ರೈವರ್ದು ಗೊತ್ತಿಲ್ಲ ಸರ್. ಆಲ್ರೆಡಿ ಬರಾಗನ ನಾವು ಅವ್ರ ಹಾಸ್ಪಿಟಲ್ಗೆಲ್ಲ ಹೋಗಿದ್ರು, ಅದು ಅವ್ರು ಬರೋನ ರೆಸ್ಕ್ಯೂ ಆಗಿತ್ತು ಸರ್ ಅವರು. ಸರ್ ನೋಡಿ, ನಮಗೆ 8:45 ಕಾಲ್ ಬಂದು ಸರ್. ಕಾಲ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಸಚಿವಾಲಯದಿಂದ ಗಾಡಿನ ಟರ್ನ್ಔಟ್ ಮಾಡಿದ್ವಿ. ಗಾಡಿ ಟರ್ನ್ಔಟ್ ಮಾಡಿ ಇಲ್ಲಿ ಸ್ಪಾಟಿಗೆ ಬಂದು ಇಮಿಡಿಯೇಟ್ ಆಗಿ ನಾವು ಏನು ಆಕ್ಸಿಡೆಂಟ್ ಆಗಿತ್ತು, ನಾವು ಬರೋದ್ರ ಡ್ರೈವರ್ಗೆ ತಲೆಗೆ ಪಟ್ಟಾಗಿತ್ತು, ಅವ್ರು ಇಮಿಡಿಯೇಟ್ ಅಲ್ಲಿ ಆಂಬುಲೆನ್ಸ್ಲಿ ಶಿಫ್ಟ್ ಮಾಡಲಾಯಿತು. ನೆಕ್ಸ್ಟ್ ಒಬ್ಬರು ಲೇಡಿ, ಒಬ್ಬರು 40 ವರ್ಷ ಆಗಿರ್ಬೋದು, ಆ ಲೇಡಿ ಹೆಣ್ಮಗಳು ಡ್ರೈವರ್ ಸೀಟಿಂದ ಸಿಕ್ಕಾಕೊಂಡಿದ್ರು. ಅವ್ರನ್ನ ಇಮಿಡಿಯೇಟ್ ಆಗಿ ನಮ್ಮಲ್ಲಿರುವಂಥ ರೆಸ್ಕ್ಯೂ ಟೂಲ್ಸ್ ಅನ್ನ ತೆಗೆದುಕೊಂಡು ಅದನ್ನ ಎಲ್ಲ ಫಸ್ಟ್ ಅಲ್ಲಿ ಏನೇನು ಅದು ಕಾಲಿದಾಗಿತ್ತು ಅಂದೆಲ್ಲ ಬಿಡಿಯಾಗಿ ಒಂದು ಸ್ವಲ್ಪ ಮೆಟಲ್ ಐಟಮ್ಸ್ ಎಲ್ಲ ತೆಗೆದು ಲೂಸ್ ಮಾಡಿ ಮೇಲೆ ಕ್ರೇನ್ ತರಿಸಿ, ಕ್ರೇನ್ ಮುಖಾಂತರ ಅದನ್ನ ನಾವು ಲೂಸ್ ಮಾಡಿ ಇಮಿಡಿಯೇಟ್ ಆಗಿ ಏನ್ ಮಾಡಿದ್ವಿ, ಆ ಲೇಡಿನ ರೆಸ್ಕ್ಯೂ ಮಾಡಿ ಆಂಬುಲೆನ್ಸ್ ಮುಖಾಂತರ ನಾವು ಸೇಂಟ್ ಮಾರ್ಥಾಸ್ ಹಾಸ್ಪಿಟಲ್ ಕಳಿಸ್ಕೊಟ್ಟಿದೀವಿ. ಅವ್ರ ಪ್ರಾಣಾಪಾಯಕ್ಕೆ ಏನಾಗಿಲ್ಲ, ಜಸ್ಟ್ ಕಾಲೆಲ್ಲ ಇಂಜುರಿ ಆಗಿದೆ, ಅವ್ರ ಟ್ರೀಟ್ಮೆಂಟ್ ಆಗುತ್ತೆ. ಇಷ್ಟು ನಾವು ನಮ್ಮ ಟೀಮಿಂದ, ನಾವು ನಮ್ಮ ಫೈರ್ ಸರ್ವಿಸ್ ಇಂದ ನಾವು ಕೆಲಸ ಮಾಡಿದ್ವಿ. ಅದು ಡ್ರೈವರ್ದು ಗೊತ್ತಿಲ್ಲ ಸರ್. ಆಲ್ರೆಡಿ ಬರಾಗನ ನಾವು ಅವ್ರ ಹಾಸ್ಪಿಟಲ್ಗೆಲ್ಲ ಹೋಗಿದ್ರು, ಅದು ಅವ್ರು ಬರೋನ ರೆಸ್ಕ್ಯೂ ಆಗಿತ್ತು ಸರ್ ಅವರು. ಮಾಡ್ತಾ ಇಲ್ವಾ ಈಗ?